ಜಾರಕಿಹೊಳಿ ಎಕ್ಸ್ಕ್ಲೂಸಿವ್ ಆಗಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತಾಡಿದ್ರು. ಅಹಿಂದ ನಾಯಕತ್ವದ ಬಗ್ಗೆ ಹೇಳಿದ್ದು ಸಿಎಂ ಅನ್ನೋ ವಿಷಯವನ್ನ ಅವರೇನು ಮಾತಾಡಿಲ್ಲ ಅಂತ ಸತೀಶ್ ಜಾರಕಿಹೊಳಿ ಮಾತಾಡಿದ್ರು. ಇವೆಲ್ಲದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಅಸೋಸಿಯೇಟ್ ಎಡಿಟರ್ ಪ್ರಶಾಂತ್ ನಾಥ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಶಾಂತ್, ನಾಯಕತ್ವದ ವಿಚಾರವಾಗಿ ಈಗಾಗಲೇ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಬಾರಿ ಚರ್ಚೆಗಳು ಬಂದ್ ಹೋಗಿದೆ. ಆದ್ರೆ ಈಗ ಯತೀಂದ್ರ ಕೊಟ್ಟಂತಹ ಈ ಸ್ಟೇಟ್ಮೆಂಟ್, ಇದನ್ನ ಒಂದು ಸ್ಟೇಟ್ಮೆಂಟ್ ಆಗಿ ನೋಡಬಹುದಾ ಅಥವಾ ಒಂದು ಖಡಕ್ ಸಂದೇಶವನ್ನ ಕೊಟ್ರ ಹೇಗೆ ಅಂತ ಇದನ್ನ ನೋಡಬಹುದು? ಯಾಕಂದ್ರೆ ಮುಖ್ಯಮಂತ್ರಿಗಳ ಮಗ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಇದು. ಶ್ವೇತಾ, ಒಂದಂತೂ ನಿಜ, ಸಿದ್ದರಾಮಯ್ಯ ವರ್ಸಸ್ ಡಿ ಕೆ ಶಿವಕುಮಾರ್ ಫೈಟ್ ಏನಿದೆ ಅದು ನವೆಂಬರ್ 15 ಹತ್ರ ಬರ್ತಾ ಇದ್ದಂತೆ ಮೈಂಡ್ ಗೇಮ್ನಿಂದ ಒಂದು ರೀತಿಯಾಗಿರ್ತಕ್ಕಂಥ ಆ್ಯಕ್ಚುಯಲ್ ಆಗಿರ್ತಕ್ಕಂಥ ಬಣಗಳ ರೂಪದಲ್ಲಿ ಪರಿವರ್ತನೆ ಆಗ್ತಾ ಇದೆ. ಸಿದ್ದರಾಮಯ್ಯನವರ ಪುತ್ರ ಡಾಕ್ಟರ್ ಯತೀಂದ್ರ ಕೊಟ್ಟಿರ್ತಕ್ಕಂಥ ಹೇಳಿಕೆ ಪೊಲಿಟಿಕಲಿ ಸಿಗ್ನಿಫಿಕೆಂಟ್. ಯಾಕಂದರೆ ಸತೀಶ್ ಜಾರಕಿಹೊಳಿ ಕಳೆದ 6 ತಿಂಗಳಿಂದ ನಾನು KPCC ಅಧ್ಯಕ್ಷ ಆಗಬೇಕು, ನಾನೊಬ್ಬ ಪರ್ಯಾಯ ನಾಯಕ ಅನ್ನುವ ರೀತಿಯಲ್ಲಿ ಬಿಂಬಿತವಾಗುವಂತೆ ದಿಲ್ಲಿಯಲ್ಲಿ ಓಡಾಡಿದ್ರು. KN ರಾಜಣ್ಣ ಮತ್ತು ಸತೀಶ್ ಜಾರಕಿಹೊಳಿ ಅತಿ ಹೆಚ್ಚು ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟಿಂಗ್ ಮಾಡ್ತಾಯಿದ್ರು. ಆ ಸಂದರ್ಭದಲ್ಲಿ ಈಗ ಡಿ ಕೆ ಶಿವಕುಮಾರ್ ನಂಬರ್ ಡಸಂಟ್ ಮ್ಯಾಟರ್ ಅಂತ ಹೇಳಿಕೆ ಕೊಟ್ಟ 10 ದಿನಗಳಲ್ಲಿ ಡಾಕ್ಟರ್ ಯತೀಂದ್ರ ಬಂದು ಹೇಳಿಕೆ ಕೊಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ನಂತರ ಅವರಂತೆ ಸೈದ್ಧಾಂತಿಕ ಬದ್ಧತೆ ಇರತಕ್ಕಂಥ ಉತ್ತರಾಧಿಕಾರಿ ಯಾರಾದರೂ ಇದ್ದರೆ ಅದು ಸತೀಶ್ ಜಾರಕಿಹೊಳಿ ಅನ್ನುವ ರೀತಿಯಲ್ಲಿ ಹೇಳಿಕೆ ಕೊಟ್ಟು ಅಹಿಂದ ಮತಗಳ ಕ್ರೋಢೀಕರಣ. ನೋಡಿ, ಸಿದ್ದರಾಮಯ್ಯನವರ ಬಣ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥದ್ದು, ಒಂದು ವೇಳೆ ಸಿದ್ದರಾಮಯ್ಯನವ್ರನ್ನ ಇಳಿಸಿದ್ರೆ ಡಿ ಕೆ ಶಿವಕುಮಾರ್ ಅವಕಾಶ ಜಾಸ್ತಿ ಆಗತ್ತೆ. ಆ ಕಾರಣದಿಂದ ಸಿದ್ದರಾಮಯ್ಯನವರನ್ನ ಇಳಿಸುವ ನಿರ್ಧಾರವನ್ನೇನಾದರೂ ಹೈಕಮಾಂಡ್ ತೆಗೆದುಕೊಳ್ಳುವ ಮುಂಚೆಯೇ ಒಂದ್ಸಲ ಮಲ್ಲಿಕಾರ್ಜುನ್ ಖರ್ಗೆ ಹೆಸರನ್ನು ಫ್ಲೋಟ್ ಮಾಡೋದು, ಒಂದ್ಸಲ ಜಿ ಪರಮೇಶ್ವರ್, ಒಂದ್ಸಲ ಸತೀಶ್ ಜಾರಕಿಹೊಳಿ, ಈ ರೀತಿ ಮಾಡುವುದರ ಮೂಲಕ ಒಂದಿಷ್ಟು ಗೊಂದಲವನ್ನು ಸೃಷ್ಟಿಸಿ ಕೊನೆಗೆ ಹೈಕಮಾಂಡ್ ಇಲ್ಲ ಸಿದ್ದರಾಮಯ್ಯನವರೇ ಇನ್ನೊಂದಿಷ್ಟು ತಿಂಗಳ ಕಾಲ ಮುಂದುವರಿಯಲಿ ಅನ್ನುವ ರೀತಿಯ ನಿರ್ಣಯವನ್ನು ತೆಗೆದುಕೊಂಡ್ರೆ ಅನ್ನುವ ಪ್ರಶ್ನೆ ನಿಶ್ಚಿತವಾಗಿ ಸಿದ್ದರಾಮಯ್ಯನವರ ಬಣದಲ್ಲಿದೆ. ಆ ನಿರೀಕ್ಷೆಯೂ ಕೂಡ ಇದೆ. ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಹೆಚ್ಚು ಶಾಂತ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಹೈಕಮಾಂಡ್ ಮೇಲೆ ಭರವಸೆ ಇದೆ, ಹೈಕಮಾಂಡ್ ಅಂತಿಮ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಅಂತಕ್ಕಂಥದ್ದು. ಇದರ ಮಧ್ಯೆ ಡಾಕ್ಟರ್ ಯತೀಂದ್ರ ಮಾತಾಡಿದರೆ ಅದು ಸಿದ್ದರಾಮಯ್ಯನವರು ಮಾತನಾಡದಂತೆ ಅನ್ನುವ ರೀತಿಯಲ್ಲಿ ರಾಜಕೀಯ ವಲಯದಲ್ಲಿ, ಸಾರ್ವಜನಿಕ ವಲಯದಲ್ಲಿ ಅದನ್ನು ತೆಗೆದುಕೊಳ್ಳಾಗತ್ತೆ ಅಂತಕ್ಕಂಥದ್ದು ಸ್ಪಷ್ಟ. ಯಾಕಂದರೆ ಡಾಕ್ಟರ್ ಯತೀಂದ್ರ ಸತೀಶ್ ಜಾರಕಿಹೊಳಿ ಹೆಸರನ್ನು ಹೇಳಿ ಸೈದ್ಧಾಂತಿಕ ಬದ್ಧತೆ ಅಂತಕ್ಕಂಥದ್ದು ಹೇಳಿರೋದು ಡಿ ಕೆ ಶಿವಕುಮಾರ್ರ ಕಳೆದ 6 ತಿಂಗಳ ಪಾಲಿಟಿಕ್ಸನ್ನು ಹೋಲಿಕೆ ಮಾಡಿ ನೋಡಿದರೆ, ಅವರು ಪ್ರಯಾಗ್ರಾಜ್ಗೆ ಹೋಗ್ತಾರೆ, ಅವರು ಈಶಾ ಫೌಂಡೇಶನ್ಗೆ ಹೋಗ್ತಾರೆ, ಅವರು RSSನ ಪ್ರಾರ್ಥನೆಯನ್ನು ಹೇಳ್ತಾರೆ, ಅವರು ಹಾಸನಾಂಬ ದೇವಾಲಯಕ್ಕೆ ಹೋಗಿ ಗಂಟೆಗಟ್ಟಲೆ ಪೂಜೆಯನ್ನು ನಡೆಸ್ತಾರೆ, ಅವರು ಮಂತ್ರಾಲಯಕ್ಕೆ ಹೋಗ್ತಾರೆ. ಆ ಒಂದು ವಿಷಯದಲ್ಲಿ ಸೈದ್ಧಾಂತಿಕ ಬದ್ಧತೆ ಪ್ರಶ್ನೆ ಬಂದಾಗ ಡಿ ಕೆ ಶಿವಕುಮಾರ್ಗಿಂತ ಹೆಚ್ಚು ಸೈದ್ಧಾಂತಿಕ ಬದ್ಧತೆ ಸತೀಶ್ ಜಾರಕಿಹೊಳಿಗಿದೆ ಅನ್ನೋದನ್ನು ಹೇಳುವ ಪ್ರಯತ್ನವನ್ನು ಡಾಕ್ಟರ್ ಯತೀಂದ್ರ ಸೂಚ್ಯವಾಗಿ ಮಾಡಿದ್ದಾರೆ. ಇದನ್ನು ಡಿ ಕೆ ಶಿವಕುಮಾರ್ ಬಣ ಹೇಗೆ ತೆಗೆದುಕೊಳ್ಳುತ್ತೆ, ಹೈಕಮಾಂಡ್ ಹೇಗೆ ತೆಗೆದುಕೊಳ್ಳುತ್ತೆ, ಅಥವಾ ಸಿದ್ದರಾಮಯ್ಯನವರು ಮಗನ ಮೂಲಕ ಹೈಕಮಾಂಡ್ಗೆ ಯಾವುದೇ ಕಾರಣಕ್ಕೂ ನಾನು ಕೆಳಗಿಳಿಯಲ್ಲ, ಕೆಳಗಿಳಿದ್ರೂ ಕೂಡ ನನ್ನ ಟರ್ಮ್ಸ್ ಇರುತ್ತೆ ಅಂತಕ್ಕಂಥದ್ದನ್ನೇನಾದರೂ ಮೆಸೇಜ್ ಕನ್ವೆ ಮಾಡುವ ಪ್ರಯತ್ನವನ್ನು ಮಾಡ್ತಿದ್ದಾರಾ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಯಾಕಂದರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರುವಾಗ ಇಬ್ಬರು ನಾಯಕರು ಮುಖ್ಯಮಂತ್ರಿ ಗಾದಿಗೆ ನೇರವಾಗಿರ್ತಕ್ಕಂಥ ರೇಸ್ನಲ್ಲಿದ್ದಂತೆ ಕಾಣ್ತಾ ಇದೆ. ಒಂದು ಆಬ್ವಿಯಸ್ಲಿ ಡಿ ಕೆ ಶಿವಕುಮಾರ್ KPCC ಅಧ್ಯಕ್ಷ ಹೌದು, ಒಕ್ಕಲಿಗರ ನಾಯಕ ಹೌದು, ಎಲ್ಲ ಕಾರಣದಿಂದ ಡಿ ಕೆ ಶಿವಕುಮಾರ್. ಆದರೆ ಇತ್ತೀಚಿನ 2.5 ವರ್ಷಗಳಲ್ಲಿ ಆ ಒಂದು ಪರ್ಯಾಯ ನಾಯಕತ್ವ ಹೆಸರು ಕೇಳಿ ಬರ್ತಾ ಇರತಕ್ಕಂಥದ್ದು ಸತೀಶ್ ಜಾರಕಿಹೊಳಿ ಅವ್ರದ್ದು. ಹೀಗಾಗಿ ಡಾಕ್ಟರ್ ಯತೀಂದ್ರ ಸತೀಶ್ ಜಾರಕಿಹೊಳಿ ಹೆಸರು ಹೇಳಿದಾಗ ನ್ಯಾಚುರಲಿ ಪೊಲಿಟಿಕಲಿ ಒಂದು ಸಿಗ್ನಿಫಿಕೆನ್ಸ್. ಪ್ರಶಾಂತ್, ಒಂದ್ ವೇಳೆ ಸಿದ್ದರಾಮಯ್ಯನವರು ಸಿಎಂ ಕುರ್ಚಿಯಿಂದ ಕೆಳಗಡೆ ಇಳಿದ್ರೆ ಈಗ ಅವರಿಗೆ ಆ ಆಪ್ಷನ್ ಹೈಕಮಾಂಡ್ ಕೊಡುತ್ತೆ ಅಂತ ಅನ್ಸುತ್ತಾ? ಅಂದ್ರೆ ಅವರು ಸೂಚಿಸಿದಂತ ವ್ಯಕ್ತಿಯನ್ನೇ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂರಿಸೋದ್ರ ಬಗ್ಗೆ, ಯಾಕಂದ್ರೆ ಈ ಹಿಂದೆ ಇಂಥವಾಗಿದೆ, ಅಧಿಕಾರದಲ್ಲಿರೋ ಮುಖ್ಯಮಂತ್ರಿಯನ್ನ ಕೆಳಗಡೆ ಇಳಿಸೋವಾಗ ಅವರು ಸೂಚಿಸಿದಂತಹ ಹೆಸರಿನವರನ್ನೇ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂರಿಸೋದು. ಬಟ್ ಇಲ್ಲಿ ಹಾಗಲ್ಲ. ಡಿ ಕೆ ಶಿವಕುಮಾರ್ ಅವರು ಬಹಳ ಕಾನ್ಫಿಡೆಂಟ್ ಆಗಿದ್ದಾರೆ, ಹೈಕಮಾಂಡ್ ಮೇಲೆ ಸಿಕ್ಕಾಪಟ್ಟೆ ಭರವಸೆ ಇಟ್ಟು ಬಹಳ ಶಾಂತವಾಗಿ ಕೂತಿದ್ದಾರೆ. ಅವರ ಸಾಫ್ಟ್ ಹಿಂದುತ್ವ ಅನ್ನೋದು ಹಾಗಾದ್ರೆ ಯಾವ ರೀತಿ ಪರಿಣಾಮ ಬೀರ್ಬೋದು ಇಲ್ಲಿ? ಶ್ವೇತಾ, ನೋಡಿ, ಹೈಕಮಾಂಡ್ ಬಳಿ ಒಂದು ವೇಳೆ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿದ್ರೆ ಬೇರೆ ಹೆಸರಿನ ಆಪ್ಷನ್ಸ್ ಹೈಕಮಾಂಡ್ ಬಳಿ ಅಂತೂ ಸದ್ಯಕ್ಕಿಲ್ಲ. ಯಾಕಂದ್ರೆ ಹೈಕಮಾಂಡ್ 2023ರಲ್ಲಿ ಪವರ್ ಅಗ್ರಿಮೆಂಟ್ ಅಂತಕ್ಕಂಥದ್ದನ್ನು ಡಿ ಕೆ ಶಿವಕುಮಾರನ್ನ ನಾವು 2.5 ವರ್ಷಗಳ ನಂತರ ಮುಖ್ಯಮಂತ್ರಿ ಮಾಡ್ತೀವಿ ಅಂತಕ್ಕಂಥದ್ದನ್ನು ಹೈಕಮಾಂಡ್ ಹೇಳಿತ್ತು.
ಒಂದು ವೇಳೆ ಈಗ ಸಿದ್ದರಾಮಯ್ಯ ನೋಡಿ 2021ರಲ್ಲಿ ಕರ್ನಾಟಕದ ಬಿಜೆಪಿಯಲ್ಲಿ ಇದೇ ರೀತಿ ಘಟನೆ ನಡೆದಿತ್ತು. ಯಡಿಯೂರಪ್ಪನವ್ರನ್ನ ಕೆಳಗಿಳಿಸಿದಾಗ ಹೈಕಮಾಂಡ್ ಯೋಚನೆ ಮಾಡಿರಲಿಲ್ಲ ಯಾರನ್ನ ಮಾಡಬೇಕು ಅಂತಕ್ಕಂಥದ್ದು. ಆದರೆ ಇಲ್ಲಿ ಹಾಗಲ್ಲ. ಇಲ್ಲಿ ಡಿ ಕೆ ಶಿವಕುಮಾರ್ ಹೆಸರು ಪ್ರಾಮಿನೆಂಟ್ಲಿ ಇದೆ. ಡಿ ಕೆ ಶಿವಕುಮಾರ್ಗೆ ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಭರವಸೆ ಕೊಟ್ಟಿದ್ದಾರೆ ಅನ್ನೋದನ್ನು ಅವರು ಸ್ವತಃ ರಾಷ್ಟ್ರೀಯ ಆಂಗ್ಲ ಚಾನೆಲ್ ಒಂದಕ್ಕೆ ಬಂದನ್ನು ಹೇಳಿದ್ದಾರೆ. ಹೀಗಾಗಿ ಹೈಕಮಾಂಡ್ ಬೇರೆ ಹೆಸರನ್ನು ಯೋಚನೆ ಮಾಡ್ತಿದೆ ಅಂತಕ್ಕಂಥ ಸ್ಥಿತಿಯಲ್ಲಿಲ್ಲ. ಆದರೆ 2011ರಲ್ಲಿ ಯಡಿಯೂರಪ್ಪನವ್ರು ಮಾಡದಂತೆ, ಯಾವಾಗ ಯಡಿಯೂರಪ್ಪನವ್ರನ್ನ ಲೋಕಾಯುಕ್ತ ಕೇಸ್ನಲ್ಲಿ ಕೆಳಗಿಳಿಯುವಂತೆ BJP ಹೈಕಮಾಂಡ್ ಹೇಳ್ತು, ಯಡಿಯೂರಪ್ಪನವ್ರು ಹೇಳಿದ್ರು ಅನಂತಕುಮಾರ್ ಹೆಸರನ್ನು ನೀವು ಫೈನಲ್ ಮಾಡಿದರೆ ನಾನಂತರೂ ಅದನ್ನು ಮಾಡ್ಲಿಕ್ಕೆ ಕೊಡಲ್ಲ. ಹೀಗಾಗಿ ಸದಾನಂದ ಗೌಡರನ್ನ ಮುಖ್ಯಮಂತ್ರಿ ಮಾಡಬೇಕಾದ ಅನಿವಾರ್ಯತೆ ಹೈಕಮಾಂಡ್ಗೆ ಬಂತು. ಅದೇ ರೀತಿಯ ದಾಳಗಳನ್ನು, ಅದೇ ರೀತಿಯ ಆಟವನ್ನು ಸಿದ್ದರಾಮಯ್ಯನವರು ಹೂಡ್ತಾರ ಅಂತಕ್ಕಂಥದ್ದು ಕೂಡ ಮೇಲ್ನೋಟಕ್ಕೆ ಸ್ವಾಭಾವಿಕವಾಗಿ ಅನಿಸೋದು. ಡಾಕ್ಟರ್ ಯತೀಂದ್ರ ಸತೀಶ್ ಜಾರಕಿಹೊಳಿ ಹೆಸರನ್ನು ಹೇಳಿದಾಗ ನೀವು ಡಾಟ್ಸನ್ನು ಕನೆಕ್ಟ್ ಮಾಡ್ತಾ ಹೋದರೆ ಕಳೆದ 15 ದಿನದಲ್ಲಿ ಬೆಳಗಾವಿ ಜಿಲ್ಲೆಯ ರಾಜಕಾರಣದಲ್ಲಿ ಏನಾಗ್ತಾ ಇದೆ? ಸತೀಶ್ ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ ನಾವು ಒಬ್ರಿಗೊಬ್ರು ಸಹಾಯ ಮಾಡಲ್ಲ ಅಂತ ಹೊರಗಿನಿಂದ ಹೇಳ್ತಾ ಇದ್ದವರು ಇವತ್ತು DCC ಬ್ಯಾಂಕ್ ಚುನಾವಣೆಗೋಸ್ಕರ 3 ಜನ ಒಟ್ಟಾಗಿ ಬಂದಿದ್ದಾರೆ. ಅವ್ರ ವಿರುದ್ಧ ಲಕ್ಷ್ಮಣ್ ಸವದಿ, ರಮೇಶ್ ಕತ್ತಿ ಇಬ್ಬರು ಹೊರಗಡೆ ಬಂದಿದ್ದಾರೆ. ಅವರಿಗೆ ಡಿ ಕೆ ಶಿವಕುಮಾರ್ ಬೆಂಬಲ ಇದೆಯಾ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗಬೇಕಾಗಿದೆ. ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ನಂಬರ್ಸ್ ಮ್ಯಾಟ್ರ್ ಅಲ್ಲ, ಹೈಕಮಾಂಡ್ ಭರವಸೆ ಇಟ್ಟಿದ್ದೀನಿ ಅನ್ನೋದನ್ನು ಹೇಳ್ತಿರುವಾಗ ಏಕಾಏಕಿ ಡಾಕ್ಟರ್ ಯತೀಂದ್ರ ಬಂದು ಸತೀಶ್ ಜಾರಕಿಹೊಳಿ ಹೆಸರು ಹೇಳ್ತಿದ್ದಾರೆ. ಯಾವಾಗ ಹೇಳ್ತಿದ್ದಾರೆ? ಕಳೆದ 4 ತಿಂಗಳಿಂದ ಒಂದಿಷ್ಟು ಮುಜುಗರದ ಸನ್ನಿವೇಶಗಳನ್ನು ಮುಖ್ಯಮಂತ್ರಿಗಳು ಎದುರಿಸಿದರು. ಅದು ಜಾತಿ ಗಣತಿದ್ದಿರ್ಬೋದು, ಅದು IPL ನಂತರದ ಕಾಲ್ತುಳಿತದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇರ್ಬೋದು, ಅದು ದಲಿತ ಶಾಸಕರ ಸಭೆಗೆ ಸಂಬಂಧಪಟ್ಟಂತೆ ಇರ್ಬೋದು, ಹಾಸನದಲ್ಲಿ ಬೆಂಬಲಿಗರ ಸಮಾವೇಶಕ್ಕೆ ಸಂಬಂಧಪಟ್ಟಂತೆ ಇರ್ಬೋದು. 4 ಮುಜುಗರದ ಸನ್ನಿವೇಶಗಳನ್ನು ಎದುರಿಸಿದ ನಂತರ ಸಿದ್ದರಾಮಯ್ಯನವರು 5 ವರ್ಷ ನಾನೇ ಇರ್ತೀನಿ ಅನ್ನೋದನ್ನು ಮಾತಾಡಿದರು. ಅದಾದ ಮೇಲೆ ಡಾಕ್ಟರ್ ಯತೀಂದ್ರ ಸತೀಶ್ ಜಾರಕಿಹೊಳಿ ಹೆಸರನ್ನು ಪ್ರಸ್ತಾಪಿಸಿರ್ತಕ್ಕಂಥದ್ದು ಸಿದ್ದರಾಮಯ್ಯನವರ ಬಣದಲ್ಲಿ ಮತ್ತು ಸಿದ್ದರಾಮಯ್ಯನವರ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ತೋರಿಸ್ತಾ ಇದೆ. 2016ರಲ್ಲಿ ಡಿ ಕೆ ಶಿವಕುಮಾರರನ್ನು ಇದೇ ರೀತಿ ಸಿದ್ದರಾಮಯ್ಯನವರು KPCC ಅಧ್ಯಕ್ಷರಾಗದಂತೆ ತಡೆದಿದ್ರು. ಅದೇ ರೀತಿಯ ದಾಳಗಳನ್ನು ಸಿದ್ದರಾಮಯ್ಯನವರ ಬಣ ಎಸಿತಾ ಇದೆಯಾ? ದಟ್ ಈಸ್ ವೆರಿ ಕ್ರೂಷಿಯಲ್ ಆ್ಯಂಡ್ ಇಂಪಾರ್ಟೆಂಟ್. ಶ್ವೇತಾ, ಎಸ್, ಥ್ಯಾಂಕ್ ಯು ಪ್ರಶಾಂತ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.